ನೋಡಿ ನನ್ನ ಟ್ರೈಸಪ್ ಒಬ್ಬ ತಿಂತಾ ಇದ್ದಾನೆ ನಾಷ್ಟ. ಅಮ್ಮ ಹತ್ರ ಯಾವಾಗಲೂ ಥ್ಯಾಂಕ್ ಯು ಹೇಳ್ಬಾರ್ದು. ಸೊ ನೋಡಿ ಹೀಗಿರುತ್ತೆ 3 ಎಗ್ ವೈಟು ಈ ಥರದಂದರೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೋದು ಅಂತ ನಾನು ಹಂಗೋಸ್ಕರ ಬರ್ಡೇ ಡ್ರೆಸ್ ಅಂತೆ. ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ವೆಲ್, ಸ್ಟೇಯಿಂಗ್ ಹೆಲ್ತಿ. ತುಂಬ ಚೆನ್ನಾಗಿ ನೀರು ಕುಡೀರಿ ಬಿಕಾಸ್ ಇಟ್ಸ್ ಸೋ ಹಾಟ್. ಆ್ಯಂಡ್ ಇವತ್ತು ಬಂದು 24th April 2026. ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ಟಾರ್ಟಿಂಗ್ ನನಗೆ ಇಂಟ್ರೊಡಕ್ಷನ್ ಕೊಡೋಕ್ಕಾಗಿಲ್ಲ. ದಟ್ ಈಸ್ ವೈ ನಾನು ಈ ಥರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಬೆಳಿಗ್ಗೆ ನಾವು ಜಿಮ್ಗೆ ಹೋಗಿದ್ವಿ, ನಾನು ನಮ್ಮತ್ತೆ. ಆ್ಯಕ್ಚುಲಿ ನಾನು ಈ ವ್ಲಾಗಲ್ಲಿ ನಾನು ಎವ್ರಿ ಡೇ ಏನೇನು ಮಾಡ್ತೀನಿ, ಏನು ತಿಂತೀನಿ, ಅದು ಲೈಕ್ ಎವ್ರಿಥಿಂಗ್ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಲೈಕ್ ನಂದು ಟೈಮ್ ಟೇಬಲ್ ಹೇಗಿರುತ್ತೆ, ಎವ್ರಿ ಡೇ ರೂಟೀನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎವ್ರಿ ಡೇ ನಾನು ಲೈಕ್ ಒಂದಿನೂ ಮಿಸ್ ಮಾಡ್ದಿರಾ ನಾನು ಜಿಮ್ಗೆ ಹೋಗ್ತಾಯಿದ್ದೀನಿ. ದಟ್ಸ್ ಆಲ್ ಬಿಕಾಸ್ ಆಫ್ ನಮ್ಮ ಅತ್ತೆಯಿಂದಾನೆ. ಅವರಿಂದನೇ ನಾನು ಈ ಥರ ಮೋಟಿವೇಟ್ ಆಗಿ ದಿನ ಜಿಮ್ಗೆ ಹೋಗ್ತಾ ಇರೋದು. ಆ್ಯಂಡ್ ನಾನು ನಮ್ಮ ಅತ್ತೆ ಇವಾಗ 4 ತಿಂಗಳಾಯಿತು ಕಂಟಿನ್ಯೂಸ್ ಆಗಿ ಜಿಮ್ಗೆ ಹೋಗ್ತಾಯಿದ್ದೀವಿ. ನಾನು ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎವ್ರಿ ಡೇ ಮಿನಿಮಮ್ 45 ಮಿನಿಟ್ಸ್ ಆದರೂ ಎಕ್ಸಸೈಸ್ ಮಾಡಿ. ಬಿಕಾಸ್ ಇಟ್ಸ್ ಅ ಬಿಗ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಹೆಲ್ತ್. ನೀವು ಇವಾಗ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ ಇನ್ ಯುವರ್ ಏಜ್ ಲೈಕ್ ವೆನ್ ಯುವರ್ 40s ಇಲ್ಲ 50sಲ್ಲಿ ಯಾವುದೇ ಬೆನ್ನು ನೋವು ಇಲ್ದಿರ, ಕಾಲು ನೋವು ಇಲ್ದಿರ, ಆರೋಗ್ಯವಾಗಿ ಇಂಡಿಪೆಂಡೆಂಟಾಗಿ ಚೆನ್ನಾಗಿರ್ತೀರ. ದಿಸ್ ಈಸ್ 100% ಗ್ಯಾರಂಟಿ. ಇಟ್ಸ್ ಅ ಬಿಗ್ ಇನ್ವೆಸ್ಟ್ಮೆಂಟ್. ನಮ್ಮ ಅತ್ತೆನ ನೋಡಿ, ಅವರೇ ವೇಟ್ಸ್ ತೊಗೊತಾರೆ ಆ್ಯಂಡ್ ಶೀಲ್ ಸ್ಟಾರ್ಟ್ ಡೂಯಿಂಗ್ ವರ್ಕೌಟ್. ಶೀಲ್ ಡೂ ಎವ್ರಿಥಿಂಗ್. ಚೆಸ್ಟ್ ವರ್ಕೌಟ್ ಮಾಡ್ತಾರೆ, ಟ್ರೈಸಪ್, ಬೈಸಪ್, ಲೆಗ್ ವರ್ಕೌಟ್, ಎವ್ರಿಥಿಂಗ್. ಆ್ಯಂಡ್ ಇಂಡಿಪೆಂಡೆಂಟ್. ಶಿ ವಾಂಟ್ ಡಿಪೆಂಡ್ ಆನ್ ದಿ ಟ್ರೈನರ್ ಆಲ್ಸೋ. ಇಲ್ಲ ಅವರಾಗೆ ಲೈಕ್ ಏನಾದ್ರು ಡೌಟ್ ಇದ್ದರೆ ನನ್ನ ಹತ್ರ ಬಂದು ಕೇಳ್ತಾರೆ ಆ್ಯಂಡ್ ಶಿ ಲಾಸ್ಟ್ ಟ್ರೈನರ್ ಆರ್ ಎಲ್ಸ್ ಅವ್ರ ಪಾಡ್ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಯು ನೀಡ್ ಟು ಟೇಕ್ ದಿಸ್ ಆ್ಯಸ್ ಅ ಮೋಟಿವೇಶನ್. ಶಿ ಈಸ್ ಇನ್ ಅ 50s ಆ್ಯಂಡ್ ಶಿ ಈಸ್ ಡೂಯಿಂಗ್ ಅ ನೈಸ್ ವರ್ಕೌಟ್. ಶಿ ಈಸ್ ಇನ್ವೆಸ್ಟಿಂಗ್ ಆನ್ ಅವರ್ ಹೆಲ್ತ್ ಆ್ಯಂಡ್ ಇವನ್ ಯು ಶುಡ್ ಡೂ. ಗೈಸ್, ವರ್ಕೌಟ್ ಮಾಡಿ ಮುಗಿಸಿ ಆಯಿತು. ಸೊ ಯೂಶ್ವಲಿ ನಾನು ಜಿಮ್ಮಿಗೆ ಬರೋದು ಬೆಳಿಗ್ಗೆ 8 ಗಂಟೆಗೆ ಇಲ್ಲ 8:15 ಇಲ್ಲಿ ಬರ್ತೀನಿ. ಇಲ್ಲಿಂದ ಬಿಡೋದು ನೋಡಿ, ಅಲ್ಲಿ ಟೈಮ್ ಕಾಣಿಸ್ತಿದ್ಯಾ, ಅರೌಂಡ್ 10:20 ನನ್ನ ವರ್ಕೌಟ್ ಮುಗಿಯುತ್ತೆ. ಸೊ ಇವತ್ತು ಪಾಪ ಅಮ್ಮಗುಟ್ಟಿ ವೇಟ್ಸ್ ಎಲ್ಲ ಎತ್ತಿಕ್ತಾ ಇದ್ದಾರೆ. ನಾನು ಇವತ್ತು ಲೆಗ್ಗು ಮತ್ತು ಸ್ವಲ್ಪ ಶೋಲ್ಡರ್ ಲೈಕ್ 3 ವೇರಿಯಂಟ್ ಶೋಲ್ಡರ್ ಮತ್ತು ಇನ್ನೇನು ಮಾಡಿದೆ, ಹ್ಯಾಬ್ಸ್ ಮಾಡಿದೆ. ಆ್ಯಕ್ಚುಲಿ ಇವತ್ತು ನಂಗೆ ಬರೋಕ್ಕೆ ಮೂಡಿಲ್ಲ ಗೈಸ್. ಬೆಳಗ್ಗೆ ಎದ್ದಿದ ತಕ್ಷಣ ನಿದ್ದೆ ಬರ್ತಿದೆ. ಅಮ್ಮಗುಟ್ಟಿ ನಂಗೆ ಕಾಲ್ ಮಾಡೋದು, ನಾನು ಅಲಾರಾಮೇ ಇಕ್ಕಲ್ಲ. ಸೊ ಕಾಲ್ ಮಾಡಿ ಎದೋಳು ಅಂತ 3 ಸತಿ ಕಾಲ್ ಮಾಡಿ ಹೇಳಿದ್ರು, ಅಮ್ಮಗುಟ್ಟಿ ನಂಗೆ ಇವತ್ತು ಆಗ್ತಿಲ್ಲ, ಅಚ್ಚ ಕೈಯಲ್ಲಿ ಡ್ರಾಪ್ ಮಾಡಿಸ್ಕೊಡಿ, ನಾನು ಇವತ್ತು ಬರಲ್ಲ ಅಂತ ಹೇಳಿದೆ. ಅಮ್ಮಗುಟ್ಟಿ ಮೋಟಿವೇಶನ್. ಹಿಂಗೆ ಮಲ್ಕೊಂಡಿದ್ರೆ ಹಿಂಗೆ ಎಕ್ಸಸೈಸ್ ಮಾಡು. ಒಂದು ಮಂಡೇ ಟು ಫ್ರೈಡೇ ಬಂದೆ, ಇನ್ನು ಒಂದಿನ ಮಿಸ್ ಮಾಡ್ಕೊಂಡ್ಬಿಟ್ರೆ ಇದು ಹೋಗ್ಬಿಡತ್ತೆ. ಸೊ 1 ವೀಕ್ ಫುಲ್ ಕಂಪ್ಲೀಟ್ ಮಾಡಬೇಕು. ಬಾ ಹೋಗೋಣ ಅಂತ. ಎಂಟೆ ಶೂ ಎവിടെ ಆಬಡೆ ಹಂಗೆ ಹೇಳಿದ್ರು ಗೈಸ್. ಪಾಪ ಮೋಟಿವೇಶನ್ ಕೊಟ್ಟು ಕರ್ಕೊಬಂದರು ನನ್ನ ಬೆಳಿಗ್ಗೆನೆ. ಆ್ಯಕ್ಚುಲಿ ನಾನು ಮೋಟಿವೇಶನ್ ಕೊಡಬೇಕು ಅವರಿಗೆ. ಶಿ ಈಸ್ ಗಿವಿಂಗ್ ಮೈ ಮೋಟಿವೇಶನ್. ಆ್ಯಕ್ಚುಲಿ ನಾವು ಜಿಮ್ಮಿಗೆ ಸೇರಿ 4 months ಆಯಿತು. ಸೊ ಅಮ್ಮುಗುಟ್ಟಿ ಸೂಪರ್. ಅಮ್ಮುಗುಟ್ಟಿ ಆಲ್ಮೋಸ್ಟ್ ಅವ್ರ ಹೊಟ್ಟೆ ಎಲ್ಲ ಹೆವಿ ಸಣ್ಣಾಗಿದೆ. ಮತ್ತು ಶಿ ಈಸ್ ಫೀಲಿಂಗ್ ಬೆಟರ್. ಜಿಮ್ಮೆಲ್ಲ ದಿನ ವರ್ಕೌಟ್ ಮಾಡ್ತಾ ಇದ್ದಾರಲ್ಲ, ಆ ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗ್ತಿದೆ. ಬಾಡಿದಲ್ಲಿ ಚೇಂಜಸ್ ಗೊತ್ತಾಗುತ್ತಲ್ಲ, ಮೂಮೆಂಟ್ಸ್ ಎಲ್ಲ ಮಾಡಾಗ ಬೆನ್ನು ನೋವು, ಕಾಲು ನೋವು ಪ್ರತಿಯೊಂದೂ ಹೊಟ್ಟೋಗ್ತಿದೆ. ಶಿ ಈಸ್ ಬಿಕಮಿಂಗ್ ಇಂಡಿಪೆಂಡೆಂಟ್. ಅದಕ್ಕೆ ಶಿ ಲವ್ಸ್ ಟು ಕಮ್ ಟು ಜಿಮ್ ಅಲ್ಲ ಮ್ಯಾಮ್. ಒಂದಿನೂ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಜಿಮ್ಮಿಗೆ ಅದನ್ನೇ പറഞ്ഞു ഞാനാണ് അമ്മക്ക് മോട്ടിവേഷൻ തരണം. ഇവിടെ അമ്മയാണ് എനിക്ക് മോಟಿವೇಶನ್ ತರನೇಂದು. ಶೀ ಈಸ್ ಮೈ ಮೋಟಿವೇಟರ್. ಅವ್ರು ಇದ್ದಿಲ್ಲ ಅಂದರೆ ನಾನು ಇಷ್ಟೊಂದು ಸತಿ ಜಿಮ್ನ ಸ್ಕಿಪ್ ಮಾಡಿಬಿಡ್ತಾ ಇದ್ದೆ. ಬಿಕಾಸ್ ಆಫ್ ಹರ್ ನಾನು ಇವಾಗ ರೆಗ್ಯುಲರಾಗಿ ಜಿಮ್ಮಿಗೆ ಬರ್ತಿದ್ದೀನಿ ಅಲ್ಲ ಮ್ಯಾಮ್. എങ്ങനെ അമ്മക്ക് മനസ്സ് ഫീൽ ആവാനുണ്ട് ജിമ്മിൽ വന്നിട്ട്? ഭയങ്കര ഹാപ്പി. എല്ലാം മൊത്തം നല്ല സുഖത്തിലുണ്ടത്തെ. അതുകൊണ്ട് ഒരിക്കലും ജിമ്മ ഒരു ദിവസം ഞാൻ മിസ്സാക്കില്ല. മനസ്സിലായ ಗಾಯ್ಸ್? ಇವಾಗ ಜಿಮ್ನ ಲಾಕ್ ಮಾಡ್ಕೊಂಡು ಹೋಗ್ಬೇಕು.
ಇಲ್ಲ ಫ್ಯಾನೆಲ್ಲ ಆಫ್ ಹಾಕಿ. ಎಸ್, ಇನ್ನು ಸಾಯಂಕಾಲ ಓಪನ್ ಮಾಡಬೇಕು ಜಿಮ್ನ. എവിടെ में വെക്കണം? അവിടെ മേലെ വെക്കണം അല്ലേ ഷെൽട്ടർ में? ಕ್ಲೋಸಿಂಗ್ ಟೈಮ್. ಎಷ್ಟು ಬಿಸಿಲು ಗೈಸ್ ಕೇರಳ. ಸುಮ್ಮನೆ ಒಂದು ಗ್ರೀನ್ ಟೀ ಕುಡಿದು ಕೂತ್ಕೊಂಡ್ರೆ അതന്നെ പോപ്പോ ഫുൾ ആക്റ്റീവായിട്ട് പോകുന്നുണ്ട്. ഇതിങ്ങനെ പൂട്ടണം. ഓ ഷെൽട്ടർ ആക്കണം. ഒരു മിനിറ്റ് ഇങ്ങനെ ആക്കട്ടെ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಕಾರಲ್ಲಿ ಕುತ್ಕೊಳ್ಳೋಕ್ಕೆ ಆಗಲ್ಲಪ್ಪ. ಸೀಟು ಮತ್ತು ಈ ಸ್ಟೇರಿಂಗ್ ಎಲ್ಲ ಎಷ್ಟು ಬಿಸಿ ಇರುತ್ತೆ ಗೊತ್ತಾ, ಮುಟ್ಟಕ್ಕೆ ಆಗಲ್ಲ ಗೈಸ್, ಅಷ್ಟು ಬಿಸಿಲು ಇಲ್ಲಿ. ಅಮ್ಮುಗುಟ್ಟಿ ಮೀನು ತಗೊಳಕ್ಕೆ ಹೋಗಿದ್ದಾರೆ. ನೋಡಿ ಮೀನು ತಗೊಳಕ್ಕೆ ಹೋಗಿದ್ದಾರೆ ಅವರು. ಆ್ಯಕ್ಚುಲಿ ನಾನು ಮೀನು ತಿನ್ನೋಕ್ಕೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಬಿಸಿಲು ಮತ್ತು ಮೀನುಗಳು ಬೇರೆ, ಹೀಟ್ ಬೇರೆ, ಚಿಕನು ಹೀಟು. ಯೂಶ್ವಲಿ ನಾವಿಲ್ಲಿ ಇವಾಗ ಪ್ರಾನ್ ಸೀಸನ್ ಜಾಸ್ತಿ, ಪ್ರಾನ್ಸು. ಸೊ ದೊಡ್ಡದು ಪ್ರಾನ್ಸ್ ಗೈಸ್, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನೋಡಾಗ ತೊಗೊಂಡ್ಬಿಡ್ತೀವಿ, ಆಮೇಲೆ ತಿಂದಮೇಲೆ ನನಗೆ ಅನ್ಸುತ್ತೆ ಅಯ್ಯೋ ಬಿಸಿಲು ಬೇರೆ, ಬಾಡಿ ಬೇರೆ ಓವರ್ ಹೀಟ್ ಆಗುತ್ತೆ ಅಂತ ಅನ್ಸುತ್ತೆ. ನೋಡಿದ್ರೆ ತೊಗೊಂಡ್ಬಿಡ್ತೀವಿ, ಕಾಂಡು ಎನಿಥಿಂಗ್. ನೆನ್ನೆ ಬೇರೆ ದೊಡ್ಡದು ನಂಡು ಸಿಕ್ತು, ಏಡಿಕಾಯಿ. ಸೊ ಅದು ತೊಗೊಂಡು ತಿಂದ್ವಿ. ಇವತ್ತು ನಂಗೆ ಏನೂ ಬೇಡ ಅನಿಸ್ತಿದೆ. ಓನ್ಲಿ ವೆಜಿಟೇಬಲ್ಸ್ ಆ್ಯಂಡ್ ಲಿಟಲ್ ಫೈಬರ್ ಇಸ್ ವೆಜಿಟೇಬಲ್, ಮತ್ತು ಹೈ ಪ್ರೋಟೀನ್ ತೊಗೊಳ್ಳೋಣ. ಪ್ರೋಟೀನ್ ಇನ್ ದ ಸೆನ್ಸ್ ಪನ್ನೀರ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು, ಪನ್ನೀರ್ ಟೀಕಾ ಥರ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಆಚೆ ಹೋಗೋಣ ಅಂತ ಇದ್ದಾರೆ ಅಮ್ಮಗುಟ್ಟಿ. ನನಗೆ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ ಗೈಸ್ ಆಚೆ ಕಡೆ. ಮಕ್ಕಳು ಬೇರೆ ಇದ್ದಾರಾ. ಸೊ ಆ ಇಬ್ಬರು ಮಕ್ಕಳು ಲೈಕ್ ನೆಕ್ಸ್ಟ್ ವಾರ ಹೋಗ್ತಾರೆ, ಚೇಚಿ ಬಂದು ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ನಾವು ಕೇರಳದಲ್ಲಿ ಇರಲ್ಲ. ಸೊ ನಾವಿಲ್ಲ ಅಂದರೆ ಅಮ್ಮುಕುಟ್ಟಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ. ಯಾಕಂದರೆ ಮಕ್ಕಳು ಇಬ್ಬರು ಮಾತು ಅಜ್ಜಿ ತಾತ ಮಾತೆಲ್ಲ ಕೇಳಲ್ಲ. ನಾನು ಅಮ್ಮುಕುಟ್ಟಿ ನನ್ನ ಏನಕ್ಕೆ ಕರಿತಾ ಇರೋದಂದರೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೋದು ಅಂತ. ನಾನು ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಮಾತು ಕೇಳಲ್ಲ ಇಬ್ಬರು ಮಕ್ಕಳು. ನಾನು ಹೋದರೆ ನನ್ನ ಮಾತು ಕೇಳ್ತಾರೆ. ನಾನು ಒಂದು ಸ್ವಲ್ಪ ಸ್ಟ್ರಿಕ್ಟು ಅವ್ರ ಹತ್ರ, ದೇ ವಿಲ್ ಲಿಸನ್ ಟು ಮೀ ಅಂತ. ಅದಕ್ಕೆ ನನ್ನ ಕರಿತಾ ಇರೋದು ಅಮ್ಮುಕುಟ್ಟಿ. ಆ್ಯಂಡ್ ಇವತ್ತು ದೇವೇಟ ಬೇರೆ ಇರಲ್ಲ ಮನೇಲಿ. ದೇವೇಟ ಎಲ್ಲೋ ಆಚೆ ಹೋಗ್ತಾ ಇದ್ದಾರೆ, ಐ ಡೋಂಟ್ ನೋ ವೇರ್. ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ದಾರೆ. ಇವಾಗ ನಾನು ಮನೇಲಿ ಒಬ್ಬಳೇ ಇರ್ತೀನಿ ಅಂತ ಅಮ್ಮುಗುಟ್ಟಿ ನೀನು ಒಬ್ಬಳೇ ಇರಬೇಡ ಬಾ ನಮ್ಮ ಜೊತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಜಿಮ್ಮಿಂದ ಬಂದಮೇಲೆ ತಕ್ಷಣ ನಾನು ಈ ಐಸ್ ಕ್ಯೂಬ್ ಇದೆ, ಇದು ಐಸ್ ಕ್ಯೂಬ್ ಬೌಲ್ ಆ್ಯಕ್ಚುಲಿ ಮೀಶೋದಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನಾನು ಫೇಸ್ನ ಡಿಪ್ ಮಾಡ್ತೀನಿ, ಹಿಂಗಿರುತ್ತೆ. ಸೊ 10 to 15 minutes ನಾನು ಈ ಥರ ಫೇಸ್ನ ಸೋಪ್ ಮಾಡ್ತೀನಿ ವಿತ್ ಐಸ್ ವಾಟರ್. You told that you're going to Kasaragod now. Yeah. I told Ammugatti. Somebody should told, I think. You know. Then now you tell her. Today we have to take video, no? For 3 video no. Phone na kira avare kono. ಇವತ್ತು ದೇವೇಟ ಆಚೆ ಹೋಗ್ತಾ ಇಲ್ಲ ಗೈಸ್. ಸೊ ಇವತ್ತು ಮನೇಲೇ ಇರ್ತಾರೆ, ಅದಕ್ಕೆ ನಾನು ಆಚೆ ಹೋಗಲ್ಲ. ಇದೊಂದು ರೀಸನ್ ಅಮ್ಮಗುಟ್ಟಿಗೆ ಹೇಳ್ತೀನಿ ನಾನು ಬರೋಕ್ಕಾಗಲ್ಲ ಅಂತ. ಒಬ್ಬ ತಿಂತಾ ಇದ್ದಾನೆ ನಾಷ್ಟ, ಅವನೇ ಮಾತಾಡ್ಕೊಂಡು ತಿಂತಾನೆ. ದಿಸ್ ಈಸ್ ಮೈ ಡೈಲಿ ರೂಟೀನ್ ಗೈಸ್.
ಜಿಮ್ಗೆ ಹೋಗ್ತೀನಿ, ಜಿಮ್ಮಿಂದ ಬಂದು ಈ ಥರ ನಾನು ಫೇಸ್ನ ಐಸ್ ವಾಟರಲ್ಲಿ ಡಿಪ್ ಮಾಡ್ತೀನಿ ಲೈಕ್ 10 to 15 minutes ಆ್ಯಂಡ್ ಐ ಗೋ ಟು ಶವರ್, ಸ್ನಾನ ಮಾಡ್ತೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಬ್ರೇಕ್ಫಾಸ್ಟ್ ತಿಂತೀನಿ. ಐ ಶೋ ಯು ವಾಟ್ ಐ ವಿಲ್ ಈಟ್. ಸ್ನಾನ ಮಾಡ್ಕೊಂಡು ಬಂದಾಯಿತು ಗೈಸ್, ಫೀಲಿಂಗ್ ಸೋ ಫ್ರೆಶ್ ಆಫ್ಟರ್ ಬಾತ್. ತಲೆ ಎಲ್ಲ ಫುಲ್ ಒದ್ದೆ ಆಗಿಬಿಟ್ಟಿದೆ, ಸ್ವೆಟ್. ಲೈಕ್ ಇವಾಗೆಲ್ಲ ನಾನು ಹಿಂಗೆ ಸ್ವೆಟ್ ಆಗ್ತಾಯಿದ್ದೀನಿ ಅಂದರೆ ಈ ಥರ ನಾನು ಆಗಿಲ್ಲ ನನ್ನ ಲೈಫಲ್ಲಿ. ಲೈಕ್ ಯಾರೋ ನನಗೆ ನೀರು ಸುರಿದಂಗೆ ಹಂಗೆ ನೀರು ಆ ಸ್ವೆಟ್ ಹಂಗೆ ಸೋರ್ತಾ ಇರುತ್ತೆ, ಲೈಕ್ ಡ್ರಾಪ್ಲೆಟ್ಸ್ ಹಂಗೆ ಬೀಳ್ತಾ ಇರುತ್ತೆ ಯುನೋ. ಐಮ್ ಲೈಕ್ ನಾನು ಈ ಥರ ಲೈಫಲ್ಲಿ ಈ ಥರ ಸ್ವೆಟ್ ಆಗಿಲ್ಲ. ಫಸ್ಟ್ ಟೈಮ್ ಇಲ್ಲಿ ಬಿಸಿಲು ಹಂಗಿದೆ, ಅದಕ್ಕೆ ಹಂಗೆ ಸ್ವೆಟ್ ಆಗ್ತಿರೋದು ನಾನು. ಆ್ಯಂಡ್ ಎ ಸಿ ಜಿಮ್ಮಲ್ಲಿ ಎ ಸಿ ಇಲ್ಲ, ಓನ್ಲಿ ಫ್ಯಾನ್, ಅದು ಕಷ್ಟ ಬೇರೆ. ನಮ್ಮ ಬೆಂಗಳೂರಲ್ಲಿ ಇಲ್ಲ ಜಿಮ್ಮಲ್ಲೂ ಎ ಸಿ ಇರುತ್ತೆ, ಸೊ ನಾವು ಅಷ್ಟು ಸ್ವೆಟ್ಟು ಆಗಲ್ಲ. ವಾಟ್ ಟು ಡು? ಒಂದು ಸ್ವಲ್ಪ ಸ್ಕಿನ್ ಕೇರ್. ಸನ್ಸ್ಕ್ರೀನ್ ಮನೇಲಿರೋಗೂ ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ, ಕಾಲಿಲೇ ಆಗ್ಬಿಟ್ಟಿದೆ. ದಯವಿಟ್ಟು ನಾಳೆ ನೀವು ಆಚೆ ಹೋದಾಗ ಇದು ತೊಗೊಂಬರ್ಬೇಕು ಈ ಸನ್ಸ್ಕ್ರೀನ್. ಯು ಹ್ಯಾವ್ ಟು ಬೈ ಮೈ. ಮನೇಲಿರೋಗೂ 2 times ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಿದ್ದೀನಿ. ಆಚೆ ಸಿ ದ ಗ್ಲೋ, ಜಸ್ಟ್ ನಾರ್ಮಲ್ ಸ್ಕಿನ್ ಕೇರ್. ನನ್ನ ಫೇಸ್ನ ಐಸಲ್ಲಿ ಡಿಪ್ ಮಾಡಿದೆ ಅಷ್ಟೇ. ಆಲ್ರೆಡಿ ಮೈ ಸ್ಕಿನ್ ಇಸ್ ಗ್ಲೋಯಿಂಗ್. ಆಲ್ಸೋ ಮ್ಯಾಟರ್ಸ್ ವಾಟ್ ಯು ಹೀಟ್. ಕೂದಲು ನಾನು ಬಾಚ್ಕೊಳ್ಳಲ್ಲ, ಬಿಕಾಸ್ ಕೂದಲು ಒದ್ದೆ ಇದೆ. ನಾನು ಬ್ರೇಕ್ಫಾಸ್ಟ್ ಮಾಡಾಗ ಅದು ಹಾರೋಗುತ್ತೆ. ಮೈ ಬ್ರೇಕ್ಫಾಸ್ಟ್ 3 ಎಗ್ ವೈಟು ಮತ್ತು 1 ಸ್ಟೀಮ್ ಮಾಡಿರೋ ಬನಾನ. ಇಷ್ಟೇ ಗೈಸ್ ನನ್ನ ಬ್ರೇಕ್ಫಾಸ್ಟ್. ಸಮ್ಟೈಮ್ಸ್ ಅಮ್ಮಗುಡಿ ಫಿಶ್ ಕರಿ ಮಾಡ್ತಾರೆ, ಸೊ ಫಿಶ್ ಕರಿ ಜೊತೆ ನಾನು ಡಿಪ್ ಮಾಡಿ ತಿಂತೀನಿ, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ರೈಟ್ ನಾವು 3 ಎಗ್ ವೈಟ್ಸ್ ಆ್ಯಂಡ್ ಇನ್ನೊಂದು ತೊಗೊತೀನಿ. ಸೊ 1 ಫುಲ್ ಸ್ಟೀಮ್ ಮಾಡಿರೋ ಬನಾನ. ನಮ್ಮ ಅಮ್ಮಗುಟ್ಟಿ ಮಕ್ಕಳು ಅಚ್ಚ ಎಲ್ಲರೂ ಆಚೆ ಹೋದ್ರು ಊಟ ಮಾಡೋಕ್ಕೆ. ಸೊ ಲಂಚಿಗಂತ ಅವರು ಹೋಟೆಲ್ಗೆ ಹೋಗಿದ್ದಾರೆ, ಯಾಕಂದರೆ ಮಕ್ಕಳು ನೆಕ್ಸ್ಟ್ ವಾರ ಹೋಗ್ತಾರಲ್ವಾ, ಅದಕ್ಕೆ ಮಕ್ಕಳಿಗೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಜ್ಜಿ ತಾತ ಇಬ್ಬರು ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ಬರಲ್ಲ ಅಂತ ಅನ್ನಲ್ಲ, ದಯವಿಟ್ಟು ಹಿಂಗೋ ಫ್ರೆಂಡ್ಸ್ ಜೊತೆ ಆಚೆ ಹೋಗಿಲ್ಲ, ಅದಕ್ಕೆ ಅವರಿಗೆ ನಾನು ಅನ್ನ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ನಾನು ಒಂದು ಟ್ರೆಂಡಿಂಗ್ ನೋಡಿದೆ, ಟ್ರೆಂಡಿಂಗ್ ರೆಸಿಪಿ ಇನ್ಸ್ಟಾಗ್ರಾಮಲ್ಲಿ. ಮ್ಯಾಂಗೋ ವಿತ್ ಟೊಮ್ಯಾಟೊ, ಮ್ಯಾಂಗೋ ಟೊಮ್ಯಾಟೊ ಚಿಲ್ಲಿ ಎಲ್ಲ ಹಾಕಿ ಒಂದು ರೆಸಿಪಿ ಮಾಡ್ತಾರೆ. ಚಟ್ನಿ ಅಂತಾರೋ ಇಲ್ಲ ಕರಿ ಹೇಳ್ತಾರೋ ಏನಂತ ಗೊತ್ತಿಲ್ಲ. ಸೊ ಆ ರೆಸಿಪಿ ಜೊತೆ ಚಪಾತಿ ಜೊತೆ ಆ ಗೊಜ್ಜು ಜೊತೆ ತಿಂದರೆ ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ, ಮೌತ್ ವಾಟರಿಂಗ್ ಅಂತೆಲ್ಲ ಹೇಳ್ತಿದ್ರು. ಸೊ ಐ ಆಮ್ ಗೋನಾ ಮೇಕ್ ದ್ಯಾಟ್. ಕಮ್ ಲೆಟ್ಸ್ ಟ್ರೈ. ಸೊ ಇವಾಗ ಆ ಗೊಜ್ಜು ಮಾಡಬೇಕಂದ್ರೆ ಏನೇನು ಬೇಕು ಅಂದರೆ, ವಾಹ್ ನೋಡಿ ನನ್ನ ಟ್ರೈಸಪ್, ನೋಡಿ ನನ್ನ ಟ್ರೈಸಪ್ ನೈಸ್ ಬ್ರೋ. ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್ ಕ್ಯಾಮ್ರಾದಲ್ಲಿ, ಫ್ಲೆಕ್ಸ್ ಆಗ್ತಿದೆ. ಐ ಆಮ್ ರೆಡಿ ಟು ಫೈಟ್. ಸೊ ಕರಿಗೆ ವಿ ನೀಡ್ 1 ಮ್ಯಾಂಗೋ, ಒನ್ ಫುಲ್ ಮ್ಯಾಂಗೋ ಏನು ಬೇಕಾಗಿಲ್ಲ, ಜಸ್ಟ್ ಒಂದು ಸ್ವಲ್ಪ ಒನ್ ಸೈಡ್ ತೊಗೊತೀನಿ. ಐ ಆಮ್ ಜಸ್ಟ್ ಗೋನಾ ಟೇಕ್ ಓನ್ಲಿ ದಿಸ್ ಪಾರ್ಟ್. ಇಲ್ಲ ಓಕೆ ಜಾಸ್ತಿನೇ ಮಾಡೋಣ, ಯಾಕಂದರೆ ಮಕ್ಕಳಿದ್ದಾರಲ್ಲ,
ಚಿಕ್ಕೋನ್ಗೆ ಮ್ಯಾಂಗೋದಲ್ಲಿ ನಾವು ಏನೇ ಮಾಡಿದ್ರೂ ಇಷ್ಟಪಟ್ಟು ತಿಂತಾನೆ. ಮ್ಯಾಂಗೋ ಗೊಜ್ಜಾಗಿರಲಿ, ಲೈಕ್ ಫಿಶ್ ಕರಿದಲ್ಲಿ ಮ್ಯಾಂಗೋ ಆ್ಯಡ್ ಮಾಡಿದ್ರೆ ಹಂಗೆ ಇಷ್ಟಪಟ್ಟು ತಿಂತಾನೆ. ಮ್ಯಾಂಗೋ ಮತ್ತು ಉಪ್ಪು ಖಾರ ಎಲ್ಲ, ಉಪ್ಪು ಮತ್ತು ಚಿಲ್ಲಿ ಪೌಡರೆಲ್ಲ ಹಾಕಿ ಹಂಗೆ ತಿಂತಾನೆ. ಅವನು ಮ್ಯಾಂಗೋ ಅಂದರೆ ಕ್ರೇಜಿ, ಲವ್ಸ್ ಮ್ಯಾಂಗೋ. ಸೊ ಸರಿ, ಜಾಸ್ತಿನೇ ಮಾಡ್ತೀನಿ. ಸೊ ಈ ಮ್ಯಾಂಗೋದಲ್ಲಿ 2 ಸೈಡು ಪೋರ್ಷನ್ ನಾನು ಕಟ್ ಮಾಡಿ ಈ ಥರ ತೊಗೊಂಡಿದ್ದೀನಿ 2. ಆ್ಯಂಡ್ ಒಂದೇ ಟೊಮೆಟೊದಲ್ಲಿ ಕಟ್ ಮಾಡಿ ಹಿಂಗೆ ತೊಗೊತಾ ಇದ್ದೀನಿ. ಆ್ಯಂಡ್ 2 ಹಸಿಮೆಣ್ಸಿನ್ಕಾಯಿ. ಮ್ಯಾಂಗೋ ನೋಡಿನೇ ನನಗೆ ಬಾಯಲ್ಲಿ ನೀರು ಬರ್ತಿದೆ. 2 ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಆಲ್ಸೋ 4 ಡ್ರೈ ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ 1 2 3 4 5 6 ಬೆಳ್ಳುಳ್ಳಿ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ, ಒಂದು ಕಡಾಯಿ ತೊಗೊಬೇಕು. ಈ ಕಡಾಯಿನೋ ಇಲ್ಲಾಂದರೆ ಪ್ಯಾನು ನಡೆಯುತ್ತೆ. ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಕೊಕೊನಟ್ ಆಯಿಲೇ ಯೂಸ್ ಮಾಡೋದಿಲ್ಲಿ, ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡಲ್ಲ. ಸೊ ಇವಾಗ ಈ ಥರ ಹಾಕ್ಕೊಬೇಕು. ಸ್ಲೋ ಮಾಡ್ಕೊಳ್ಳೋಣ. ಆ್ಯಂಡ್ ಬೆಳ್ಳುಳ್ಳಿ, ನಾಲ್ಕು ಹಸಿಮೆಣ್ಸಿನ್ಕಾಯಿ ಆ್ಯಂಡ್ 2 ಹಸಿಮೆಣ್ಸಿನ್ಕಾಯಿ ಆ್ಯಂಡ್ 4 ಡ್ರೈ ಚಿಲ್ಲಿ ಹಾಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅದು ಸೊ ಇದು ಇವಾಗ ಚೆನ್ನಾಗಿ ಬೇಯಬೇಕು. ಇದು ನಮ್ಮದು ಟೊಮೆಟೊದು ಸ್ಕಿನ್ನು ನಾವು ತೆಗಿಬೇಕು ಆ್ಯಕ್ಚುಲಿ. ಸೊ ಅಲ್ಲಿವರೆಗೂ ಅದು ಚೆನ್ನಾಗಿ ಬೇಯಬೇಕು. ಗೈಸ್, ಇವಾಗ ಅದು ಚೆನ್ನಾಗಿ ಬೆಂದಿದೆ. ಅದಕ್ಕೆ ಇವಾಗ ಐಟಮ್ಸ್ನೆಲ್ಲ ಪ್ಲೇಟಿಗೆ ಹಾಕ್ಕೊತೀವಿ. ಟೊಮ್ಯಾಟೋದು ಸ್ಕಿನ್ನೆಲ್ಲ ನಾವು ತೊಗೊಬೇಕು, ತೆಗಿಬೇಕು. ವೆರಿ ಗುಡ್. ನೋಡಿ, ಈ ಥರ ಸ್ಕಿನ್ನೆಲ್ಲ ಪೀಲ್ ಔಟ್ ಮಾಡಬೇಕು. ಸೊ ನೋಡಿ, ಹೀಗಿರುತ್ತೆ. ಒಳಗಡೆ ಮ್ಯಾಂಗೋ ಪಲ್ಪ್ ಮಾತ್ರ, ಚಿಲ್ಲಿ, ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ ಪ್ರತಿಯೊಂದನ್ನು ತಗೊಂಡು ಚೆನ್ನಾಗಿ ಹಿಂಗೆ ಕುಟ್ಟಬೇಕು. Let me taste. I hope it's good. Yeah, something different. ಇದು ನೀವು ದೋಸೆ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಇಡ್ಲಿ ಜೊತೆನೂ ತಿನ್ಬೋದು. ನಾನು ತಿಂತೀನಿ ಬೇಕಂದರೆ. ಆ್ಯಂಡ್ ಬಿಸಿ ಅನ್ನ ಜೊತೆ ಮಿಕ್ಸ್ ಮಾಡಿ ತಿನ್ಬೋದು. ಇಟ್ ವಿಲ್ ಟೇಸ್ಟ್ ವೆರಿ ನೈಸ್. ಸೊ ನನ್ನ ಲಂಚಿಗೆ ಇವಾಗ ಏನಂದರೆ, ದಿಸ್ ಈಸ್ ಆಲ್ಮಂಡ್ ಬಟರ್ ಅನ್ಸ್ವೀಟೆಂಡ್. ಸೊ ಇದರಲ್ಲಿ 25% ಪ್ರೋಟೀನ್ ಇರುತ್ತೆ ಆ್ಯಂಡ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಫೈಬರ್. ಅದಕ್ಕೆ ನಾನು ಇದು ನೋಡಿ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ತಿಂದು ಮುಗಿಸ್ಬಿಟ್ಟಿದ್ದೀನಿ. ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಯೂಶ್ವಲಿ ಈಗ ಜೋಳದ ದೋಸೆ ಜೊತೆ ತಿಂತೀನಿ, ತುಂಬ ಚೆನ್ನಾಗಿರುತ್ತೆ. You wanna taste this? Very good mango. It was there. No mango. No. That auntie gave. Very nice. That's special, are ಹುಳಿ ಇದು ವೆರಿ ನೈಸ್.
ಗೈಸ್ ಅಮ್ಮುಗುಟಿ ನನಗೋಸ್ಕರ ಏನೋ ತಗೊಂಬಂದಿದ್ದಾರೆ. ಅಚ್ಚ ಅಮ್ಮುಗುಟಿ ಇವಾಗ ಆಚೆ ಹೋದ್ರಲ್ಲ, ನನಗೋಸ್ಕರ ದೇವಟ ಇಟ್ಕೊಳ್ಳಿ. ಪಚ್ಚ ಕಲರ್. ಇದು ಏನಕ್ಕಂದರೆ ನನಗೋಸ್ಕರ ಬರ್ಡೇ ಡ್ರೆಸ್ ಅಂತೆ. ನನ್ನ ಬರ್ಡೇ ಬಂದು ನಾಳೆ ಎಲ್ಲ ನಾಳಿದ್ದು, ಅದಕ್ಕೋಸ್ಕರ ಅಚ್ಚ ಮತ್ತು ಅಮ್ಮಗುಟಿ ಇವಾಗ ಆಚೆ ಹೋಗಿದ್ರಲ್ಲ ഞാൻ പറയട്ടെ, ಅದಕ್ಕೆ ನನಗೋಸ್ಕರ ನನ್ನ ಬರ್ಡೇ ದಿವಸ ಹಾಕ್ಕೊಳ್ಳೋಕ್ಕೆ ತಗೊಂಬಂದಿದ್ದಾರೆ. ಇದು ಎಲ್ ಸೈಜ್ ಶೇಪ್ ಹಾಕೋಣಮ್ಮ. ಫಿಟ್ ಆಗ್ಬೋದು ಅನ್ಸುತ್ತೆ. ಫಿಟ್ ನನ್ನ ಬರ್ಡೇ ಡ್ರೆಸ್ ಗೈಸ್. ഇങ്ങനെ ಫಿಟ್ ಆಯ್ತು ನಿನ್ನು. ನನ್ನ ಬರ್ಡೇ ಡ್ರೆಸ್ ಬಂದಾಯ್ತು. ಆ್ಯಕ್ಚುಲಿ ನನ್ನ ಬರ್ಡೇಗೆ ಡ್ರೆಸ್ಸೇ ತೊಗೊಂಡಿಲ್ಲ ಗೈಸ್. ಯೋಚನೆ ಮಾಡ್ತಿದ್ದೆ ನನ್ನ ಬರ್ಡೇಗೆ ಏನು ಡ್ರೆಸ್ ತೊಗೊಳ್ಳೋದು ಅಂತ. ಸೊ ಇವಾಗ ಅಚ್ಚ ಅಮ್ಮಗುಟಿ ನನಗೋಸ್ಕರ ಡ್ರೆಸ್ ತೊಗೊಂಬಂದಿದ್ದಾರೆ. ಬರ್ಡೇ ದಿವಸ ಇದನ್ನೇ ಇಡು ಅಚ್ಚ. ഇട്ടിട്ട് എവിടെ പോവും? ಡ್ರೆಸ್ ಹಾಕೊಂಡು ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಮನೇಲೆ ಸುತ್ತಾಡಬೇಕು. സത്യമേ ഇഷ്ടായമ്മേ? എന്താമ്മേ? താങ്ക് യു സോ മച്ച്. ಅಮ್ಮಗುಟ್ಟಿಗೆ ನಾನು ಥ್ಯಾಂಕ್ ಯು ಹೇಳಿದ್ರೆ ಇಷ್ಟನೇ ಆಗಲ್ಲ, ಬೈತಾರೆ ಯಾವಾಗ್ಲೂ ಮಕ್ಳುಗಳು. ಅಮ್ಮ ಹತ್ರ ಯಾವಾಗ್ಲೂ ಥ್ಯಾಂಕ್ ಯು ಹೇಳ್ಬಾರ್ದು. ಅಮ್ಮನು ಮಕ್ಳಿಗೆ ಥ್ಯಾಂಕ್ ಯು ಹೇಳ್ಬಾರ್ದು, ಬೇರೆಯವ್ರಿಗೆ ನಾವು ಹೇಳ್ಬೇಕು, ಹಿಂಗೆ ಹೇಳ್ಬಾರ್ದು. ಮುತ್ತು ಮಾತಾ ಕೊಟ್ರೆ ಸಾಕು, ನಾವು ಅದು ಹ್ಯಾಪಿಯಾಗಿ ತೊಗೊತೀವಿ ಅಂತ ಹೇಳ್ತಾರೆ. ದಟ್ ಈಸ್ ಅ ಪಾಲಿಸಿ. ಅದಕ್ಕೆ ನಾನು 100 ಸತಿ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಪರ್ಯಂ ಪಾಡಿಲ್ಲ. ಸೊ ಇವಾಗ ಸ್ನಾನ ಮಾಡಿಕೊಂಡು, ಸ್ನಾನ ಇವಾಗ ಮಾಡಲ್ಲ, ಸ್ನಾನ ನೈಟ್ ಮಾಡ್ತೀನಿ ದೇವಟ. ಇವಾಗ ಸಾಯಂಕಾಲ ಮಾಡಿದ್ರೂ ಪ್ರಯೋಜನ ಇಲ್ಲ, ಯಾಕಂದರೆ ಅಗೇನ್ ಅಲ್ಲಿ ಗೆಟ್ ಸ್ವೆಟ್, ತಿರ್ಗಾ ಶೆಕೆ ಆಗುತ್ತೆ, ತಿರ್ಗಾ ಬೇತೋಗ್ತೀನಿ. ಧ್ಯಾನುಟ ನೋಡ್ತಾ ಇಂದ ಧ್ಯಾನುಟ ಹತ್ರ ಸೀರಿಯಸ್ ಆയിട്ട് നോക്കണുണ്ട്. ಯಾವಾಗ ಎప్పుడు ಹಂಗೇನೆ ಇದೆ ಬೇಟ. ಬೆಳಿಗ್ಗೆ ಇಲ್ಲಿ ಕೂತಿದ್ರ ಅಚ್ಚ ಮಲ್ಕೊಂಡು, ಅಚ್ಚಗೆ ಇಲ್ಲಿ ಟಿಕ್ಲಿ ಆಗುತ್ತೆ, ಅಲ್ಲೇ ಹೋಗಿ ಅಂತ ಬುತ್ತು ಬೆಳಿಗ್ಗೆ. That's it guys. Thank you for watching today's vlog. See you in next vlog.